ಅಂದು ಬಿಬಿಎಂಪಿಯನ್ನೇ ಬಗೆದು ಬಾಯಿಗೆ ಹಾಕಿಕೊಂಡಿದ್ದಂತ ಮಂಜೇಶನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಭ್ರಷ್ಟಾಧಿಕಾರಿ ಮಂಜೇಶನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಅವತ್ತು ಬಿಬಿಎಂಪಿಯನ್ನೇ ಬಗೆದು ಬಾಯಿಗೆ ಹಾಕಿಕೊಂಡಿದ್ದ ಈ ಬಕಾಸುರ ಇವತ್ತು ದಲಿತರನ್ನ ನಿಂದಿಸಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಈ ಲೂಟಿಕೋರ ದಲಿತರ ಮೇಲೆ ಜಾತಿ ನಿಂದನೆ ಆರೋಪ ಹಿನ್ನೆಲೆ ಮಂಜೇಶನಿಗೆ ಸಂಕಷ್ಟ ಶುರುವಾಗಿದೆ. ಸರ್ಕಾರಿ ಅಧಿಕಾರಿ ಮಂಜೇಶ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಈಗ ಮಂಜೇಶ್ ಆನೇಕಲ್ ಯೋಜನಾ ಪ್ರಾಧಿಕಾರದ ಜಂಟಿ ನಿರ್ದೇಶಕ ಮಂಜೇಶ್ಗೆ ನೋಟಿಸ್ ನೀಡಲಾಗಿದೆ. ಅಗಸನಪುರದ ನಿವಾಸಿ ಸೋಮಣ್ಣ ಎನ್ನುವವರಿಂದ ಮಂಜೇಶ್ ವಿರುದ್ಧ ದೂರು ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರದ ನಿವಾಸಿ ಸೋಮಣ್ಣ ದೂರಿನ ಹಿನ್ನೆಲೆಯಲ್ಲಿ ವಿವರಣೆ ಕೋರಿ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಮಂಜೇಶ್ಗೆ. ಹಲಗೂರು ಪೊಲೀಸರು ಜಂಟಿ ನಿರ್ದೇಶಕ ಮಂಜೇಶ್ಗೆ ನೋಟಿಸ್ ಅನ್ನ ಜಾರಿ ಮಾಡಿರೋದು. ನೋಟಿಸ್ ಜಾರಿ ಮಾಡಿದ್ರು ಉತ್ತರ ಕೊಡದೆ ಮಂಜೇಶ್ ದಿಮಾಗ್ ತೋರಿಸ್ತಾ ಇದ್ದಾನೆ. ಈ ಹಿಂದೆ ಬಿಬಿಎಂಪಿಯಲ್ಲಿ ನಗರ ಯೋಜನೆಯ ಅಧಿಕಾರಿಯಾಗಿದ್ರು ಈ ಮಂಜೇಶ್. ಅಟ್ರಾಸಿಟಿ ಹಿನ್ನೆಲೆಯಲ್ಲಿ ಮಂಜೇಶ್ ಬಂಧಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 24 ಗಂಟೆಯ ಒಳಗಡೆ ನೋಟಿಸ್ಗೆ ಉತ್ತರಿಸಲೇಬೇಕು. ಮಂಜೇಶ್ ವಿರುದ್ಧ ದಲಿತರ ಜಮೀನು ಅತಿಕ್ರಮಣ, ಗಣಿಗಾರಿಕೆ ನಡೆಸುತ್ತಿದ್ದ ಆಪಾದನೆ ಇದೆ. ಅತಿಕ್ರಮಣ ಪ್ರಶ್ನಿಸಿದ ದಲಿತರಿಗೆ ಜಾತಿ ನಿಂದನೆ ಮಾಡಿ ಅಪಮಾನ ಮಾಡಿದ್ದಾರೆ ಈ ಮಂಜೇಶ್ನ ವಿರುದ್ಧ ದಲಿತ ಪರ ಸಂಘಟನೆಗಳು ಸಿಡಿದಿದ್ದಾವೆ. ಮಂಜೇಶ್ ವಿರುದ್ಧ ದಲಿತ ಸಂಘಟನೆಗಳಿಂದಲೂ ಕೂಡ ದೂರು ದಾಖಲಾಗಿದೆ. ಗಮನಿಸ್ತಾ ಇದ್ದೀವಿ, ಭ್ರಷ್ಟ ಅಧಿಕಾರಿ ಈತ ಮಂಜೇಶ್. ಈತನ ಕರ್ಮಕಾಂಡ ಒಂದಲ್ಲ ಎರಡಲ್ಲ, ಬಹಳ ಇದಾವೆ. ಈ ಹಿಂದೆಯೂ ಕೂಡ ಬಿಬಿಎಂಪಿಯನ್ನ ಬಗೆದು ತಿಂದಾಕ್ಬಿಟ್ಟಿದ್ದ. ಅಂದ್ರೆ ಅಷ್ಟೊಂದು ಭ್ರಷ್ಟಾಚಾರವನ್ನ ಈ ಮಂಜೇಶ್ ಅನ್ನೋ ಅಧಿಕಾರಿ ಮಾಡಿದ್ದ. ಅದಾದ ನಂತರ ಈಗ ಜಾತಿ ನಿಂದನೆ ಆರೋಪದಲ್ಲಿ ಸಿಕ್ಕಾಕೊಂಡಿರೋದು. ಜಾತಿ ನಿಂದನೆ ಯಾಕಪ್ಪ ಮಾಡಿದೀಯಾ ಅಂತ ಕೇಳಿ ಒಂದು ನೋಟಿಸ್ ಅನ್ನ ಕೂಡ ಈತನ ವಿರುದ್ಧ ಜಾರಿ ಮಾಡಲಾಗಿದೆ. ಆದ್ರೆ ಅದಕ್ಕೂ ಕೂಡ ಉತ್ತರವನ್ನ ಕೊಡದೆ ಈ ಮಂಜೇಶ್ ಅನ್ನೋ ಅಧಿಕಾರಿ ದಿಮಾಕು ತೋರಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಈ ನೋಟಿಸ್ಗೆ ಉತ್ತರವನ್ನ ಕೊಡದೆ ಹೋದ್ರೆ ಮಂಜೇಶ್ನನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ.